ಆರ್ಡರ್ ಮಾಡಿದ್ದು ವೆಜ್ ಪಿಜ್ಜಾ, ಡೆಲಿವರಿ ಕೊಟ್ಟಿದ್ದು ನಾನ್ ವೆಜ್ ಪಿಜ್ಜಾ. ಈಗ ಆತನಿಗೆ 50,000 ದಂಡವನ್ನು ಹಾಕಲಾಗಿದೆ. ಅಂದರೆ ಡೊಮಿನೋಸ್, ಧಾರವಾಡದಲ್ಲಿ ಡೊಮಿನೋಸ್ಗೆ 50,000 ದಂಡ ಹಾಕಲಾಗಿದೆ. ಯಾಕೆ ಅಂತಂದರೆ ಕಥೆ ಏನು ಅಂತಂದರೆ, ಪ್ರದ್ಯುಮ್ ಅಂತಕ್ಕಂಥ ಒಬ್ಬ ಹುಡುಗ ಡೊಮಿನೋಸ್ ಪಿಜ್ಜಾವನ್ನು ಆರ್ಡರ್ ಮಾಡಿದ್ದ. ಅದಕ್ಕೋಸ್ಕರ ಅವನು 555 ರೂಪಾಯಿ ಪಾವತಿ ಮಾಡಿದ್ದ. ಮನೆಗೆ ಹೋಮ್ ಡೆಲಿವರಿ ಕೊಟ್ಟಿದ್ದಾರೆ. ತೆಗೆದು ನೋಡಿದ್ರೆ ನಾನ್ ವೆಜ್ ಪಿಜ್ಜಾ. ಸೊ ಈಗ ದೂರನ್ನು ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಅಲ್ಲಿ ಕೊಡಲಾಗಿತ್ತು. ಅವರು ಎಲ್ಲ ವಿಚಾರಣೆ ಮಾಡಿ 50,000 ದಂಡ ಹಾಕಿದ್ದಾರೆ. ಆ್ಯಕ್ಚುಲಿ ಇವರು ದೂರು ಬಳಿಕ ಆ 555 ರೂಪಾಯಿ ಹಣ ವಾಪಸ್ ಕೊಡ್ತೀನಪ್ಪ ಅಂತ ಬಂದಿದ್ರಂತೆ. ಒಪ್ಪಿಲ್ಲ ಅವನು. ಇಲ್ಲ, ಅಲ್ಲೇ ಸೆಟಲ್ಮೆಂಟ್ ಆಗಲಿ ಅಂತ ಜಿಲ್ಲಾ ಗ್ರಾಹಕರ ಆಯೋಗಕ್ಕೆ ದೂರು ಕೊಟ್ಟಿದ್ದ. ಅಲ್ಲಿ ಅವರು ವಿಚಾರಣೆ ಮಾಡಲಾಗಿ, ಹೌದು ಈತ ಆರ್ಡ್ರ್ ಮಾಡಿದ್ದು ವೆಜ್ ಪಿಜ್ಜಾ, ಡೆಲಿವರಿ ಕೊಟ್ಟಿರೋದು ನಾನ್ ವೆಜ್ ಪಿಜ್ಜಾ, ಹಾಗಾಗಿ ಇದೊಂದು ರೀತಿ ಭಾವನೆಗಳಿಗೆ ಧಕ್ಕೆ ಉಂಟಾಗಿದೆ ಅನ್ನೋ ರೀತಿಯಲ್ಲಿ 50,000 ದಂಡ ಹಾಕಿದ್ದಾರೆ. ಧಾರವಾಡದಾಗ ಡೊಮಿನೋಸ್ ಪಿಜ್ಜಾ ಅಂತ ಹೇಳಿ ಏನೈತಿ ಹುಬ್ಳಿ ಟೋಲ್ನಾಕ ಕಡೆ, ಅಲ್ಲೇ ನಮ್ಮ ಪಕ್ಷಗಾರ ಅವರು ಒಂದು ಹೋಮ್ ಡೆಲಿವರಿಗೆ ಡಿಶ್ ಆರ್ಡರ್ಸ್ ಮಾಡಿದ್ರು. 4 ಡಿಶ್ ಆರ್ಡರ್ ಮಾಡಿದ್ರು ಅವರು. ವೆಜ್ ತಂದೂರಿ ಪಿಜ್ಜಾ, ವೆಜ್ ಜಿಂಗಿ ಪಾರ್ಸಲ್, ಚೀಸಿ ಡಿಪ್, ಆಮ್ಯಾಗ ಪಿಜ್ಜಾ ಪಿಜ್ಜಾ ಸ್ಟಫ್ಡ್ ವಿತ್ ಗಾರ್ಲಿಕ್ ಬ್ರೆಡ್ ಅಂತ ಹೇಳಿ ಪನೀರ್ ಸ್ಟಫ್ಡ್ ಗಾರ್ಲಿಕ್ ಬ್ರೆಡ್ ಆರ್ಡರ್ ಮಾಡಿದ್ರು. ಅದಕ್ಕೆ ಪೇಮೆಂಟು ಆನ್ಲೈನ ಮಾಡಿದ್ರು ಅವರು ಹೋಮ್ ಡೆಲಿವರಿ ಯಾಕೆ ಮಾಡಿದ್ರು ಅಂತಂದ್ರೆ, ಅಲ್ಲಿ ಹೋದಲ್ಲೇ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ತಿನ್ನೋರು ಇಬ್ಬರು ಇರ್ತಾರೆ ಅಂತ ಹೇಳಿ ಇವ್ರು ಮೊದಲಿಂದ ಶಾಖಾಹಾರಿ. ಹಾಗಾಗಿ ಅವ್ರಿಗೆ ಮನೆಗೆ ತಂದು ಅವ್ರು ಊಟ ಅದು ಮಾಡೋದು ತರಿಸೋದು ಮಾಡ್ತಿದ್ರು, ಹೊರಗಿನ ತರಿಸಿದ್ರು ಅಂತಂದ್ರೆ. ಇದ್ರಾಗ ಅದು ಆರ್ಡರ್ ಮಾಡಿದ ದಿವಸ ಹೋಮ್ ಡೆಲಿವರಿ ಬಂತು. ಅವ್ರಿಗೆ ಹೇಳಿದ ಪ್ರಕಾರ ಬಂದ ಮೇಲೆ ಅವ್ರು ತಿಂದು ನೋಡ್ಬೇಕಾರೆ ಒಂದು ಐಟಮ್ ಒಳಗೆ ಚಿಕನ್ನದು ಪೀಸಸ್ ಅವ್ರ ಬಾಯಾಗ ಬಂದು, ಅದು ಬಂದ ತಕ್ಷಣ ಅವ್ರಿಗೆ ಒಮ್ಮೆ ನಾಶಿಯಾಟಿಕ್ಕಾಗಿ ವಾಮಿಟಿಂಗ್ ಅದು ಚಾಲೂ ಆಯ್ತು. ಆಮೇಲೆ ಯಾಕೋ ನಾ ಇದು ತಿಂದಿಲ್ಲ ಅಂತಂತ ಹೇಳಿ ಅವ್ರು ಅದನ್ನ ತೆಗೆದು ನೋಡಿದಾಗ ಅದು ಚಿಕನ್ ಅಂತ ಹೇಳಿ ಕಂಡು ಬಂತು. ಅವ್ರಿಗೆ ಕಂಡು ಬಂದ ಕೂಡಲೇ ಅವರಿಗೆ ಇಮಿಡಿಯೇಟ್ ಅವ್ರು ಫೋಟೋಸ್ ತೆಗೆದು ವಿಡಿಯೋ ಮಾಡಿ ಕಳಿಸಿದ್ರು ಅವ್ರಿಗೆ, ಡೊಮಿನೋಸ್ ಮ್ಯಾನೇಜರಿಗೆ. ಅವರು ಹಂಗೆ ನಮ್ಮ ಕಡೆಯಿಂದ ಆಗಕ್ಕೆ ಸಾಧ್ಯ ಇಲ್ಲ, ಏನೋ ಇದಾಗಿರ್ಬೋದು ಅಂತೇನೋ ಅಪಾಲಜಿ ಕೇಳಿರ್ಬೋದು. ಆದರೆ ಇವ್ರು ಅದನ್ನು ಏನು ಮಾಡ್ಬೇಕಂತ ಅಂದ್ಕೊಳ್ಳಿ, ನಾವು ನಿಮ್ಗೆ ಅಮೌಂಟ್ ರಿಫಂಡ್ ಮಾಡ್ತೀವಿ, ನಿಮ್ಗೆ ಒಂದು ಕಾಂಪ್ಲಿಮೆಂಟ್ರಿ ಆರ್ಡರ್ ಫ್ರೀ ಕೊಡ್ತೀವಿ ಅಂತಂತ ಹೇಳಿಬಿಟ್ರು. ಅದು ಇವ್ರ ಮನಸ್ಸು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಜಾವೀದ್ ಅವರಿಂದ ಪಡ್ಕೊಳ್ಳೋಣ. ಜಾವೀದ್, ಓಕೆ, ಈಗ 50,000 ರೂಪಾಯಿ ದಂಡ ಹಾಕಿರೋದು ಫೈನ್, ಬಟ್ ಈ ಘಟನೆ ನಡೆದಿದ್ದು ಯಾವಾಗ, ಎಷ್ಟು ದಿನಗಳಲ್ಲಿ ಜಿಲ್ಲಾ ಗ್ರಾಹಕರ ಆಯೋಗ ಈ ಸಮಸ್ಯೆಯನ್ನು ಬಗೆಹರಿಸ್ತು, ಏನಿದೆ ಡೀಟೇಲ್ಸ್ ಅಂತ? ನಿಜವಾಗ್ಲೂ ಅರವಿಂದ್, ಈ ಏನು ಪ್ರದ್ಯುಮ್ನ ಅನ್ನುವಂತ ಏನು ವಿದ್ಯಾರ್ಥಿ ಇದ್ದಾನೆ, ಇವನು ಆ ಒಂದು ಪಿಜ್ಜಾವನ್ನ ಏನಂತಿದ್ರೆ ಆರ್ಡರ್ ಮಾಡಿದ್ದ. ಜನವರಿಯಲ್ಲಿ ಏನಂತಿದ್ರೆ ಅವರು ಆರ್ಡರ್ ಮಾಡಿರ್ತಾರೆ. ಅವಾಗ ಈ ಡೊಮಿನೋಸ್ನವರು ಅವನಿಗೆ ಏನಂತಿದ್ರೆ ಸಸ್ಯಾಹಾರಿ ಇದನ್ನ ಕೊಡ್ಬೇಕಂತ, ಪಿಜ್ಜಾ ಕೊಡ್ಬೇಕಂತ ಸಮಯದಲ್ಲಿ ನಾನ್ ವೆಜ್ ಪಿಜ್ಜಾವನ್ನ ಕೊಡ್ತಾರೆ. ಇದರಿಂದ ನನಗೆ ಧರ್ಮ ಭ್ರಷ್ಟ ಆಗಿದೆ ಅನ್ನುವಂತ ಉದ್ದೇಶದಿಂದ ಈತ ಧಾರವಾಡದ ಜಿಲ್ಲಾ ಗ್ರಾಹಕ ಆಯೋಗಕ್ಕೆ ಏನಂತಿದ್ರೆ ದೂರನ್ನ ಕೊಟ್ಟಿದ್ದ. ಅದನ್ನ ಕುಲಂಕುಷವಾಗಿ ಏನಂತಿದ್ರೆ ಏನು ಆಯೋಗ ಏನಂತಿದ್ರೆ ಅದನ್ನ ವಿಚಾರಣೆಯನ್ನ ಮಾಡುತ್ತೆ. ಇವನು ನಿಜವಾಗ್ಲೂ ಸಸ್ಯಾಹಾರಿಗೆ ಏನಂತಿದ್ರೆ ಮಾಂಸಾಹಾರಿ ಪಿಜ್ಜಾನ ಕೊಟ್ಟಿದ್ದಾನಂತ ಉದ್ದೇಶದಿಂದ ಈಗ ಸದ್ಯಕ್ಕೆ ಏನಂತಿದ್ರೆ ಪಿಜ್ಜಾ ಡೊಮಿನೋಸ್ಗೆ 50,000 ದಂಡ ಏನಂತಿದ್ರೆ ವಿಧಿಸಿರುವಂತದ್ದು. ಎಲ್ಲೋ ನನ್ಗೆ ಏನಂತಿದ್ರೆ ಮಾನಸಿಕ ಒಂದು ಏನಂತಿದ್ರೆ ಇವರು ಕಿರುಕುಳ ಕೊಟ್ಟಿದ್ದಾರೆ. ಯಾಕಂತಿದ್ರೆ ನಾನು ನಾನ್ ವೆಜ್ ತಿನ್ನಲ್ಲ, ವೆಜ್ ತಿನ್ನುವಂತ ವ್ಯಕ್ತಿಗೆ ಇವರು ಏನಂತಿದ್ರೆ ನಾನ್ ವೆಜ್ ಪಿಜ್ಜಾವನ್ನ ಕಳಿಸಿ ನನ್ನ ಧರ್ಮ ಭ್ರಷ್ಟ ಮಾಡಿದ್ದಾರಂತ ಉದ್ದೇಶವನ್ನ ಆತ ಏನಂತಿದ್ರೆ ದೂರದಲ್ಲಿ ಕೊಟ್ಟಿದ್ದ. ಇದನ್ನೆಲ್ಲ ಕುಲಂಕುಷವಾಗಿ ಈಗ ಏನಂತ ವಿಚಾರಣೆ ಮಾಡದಂತ ಜಿಲ್ಲಾ ಗ್ರಾಹಕರ ಆಯೋಗ ಈಗ ಪಿಜ್ಜಾ ಹಟ್ಗೆ ಏನಂತಿದ್ರೆ ಇದು ಒಂದು ಏನಂತಿದ್ರೆ ಡೊಮಿನೋಸ್ಗೆ 50,000 ದಂಡ ವಿಧಿಸಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಜಾವೀದ್. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.